ಹಲವಾರು ಮಂದಿ ಆಶ್ರಯಿಸುತ್ತಿರುವ ಮಂಜೇಶ್ವರ ಸರ್ಕಾರಿ ಆಸ್ಪತ್ರೆಯಲ್ಲಿ 4 ವೈದ್ಯರುಗಳಿದ್ದರೂ ಸ್ಟಾಫ್ ನರ್ಸ್ ಮಾತ್ರ ಒಂದೇ ಇರುವುದು ರೋಗಿಗಳಿಗೆ ಸಮಸ್ಯೆಯಾಗಿ ಪರಿಣಮಿಸಿದೆ. ಹಲವು ಸಂದರ್ಭಗಳಲ್ಲಿ ಈ ಸ್ಟಾಫ್ ನರ್ಸ್ ರಜೆಯಲ್ಲಿ ಏನಾದರೂ ತೆರಳಿದ್ರೆ ಮತ್ತೆ ರೋಗಿಗಳ ಶುಶ್ರೂಷೆಗೆ ಯಾರೂ ಇಲ್ಲದಂತಾಗಿದೆ. ಮಂಜೇಶ್ವರದಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ 4 ವೈದ್ಯರುಗಳು ಇದ್ದಾರೆ. ಆದರೆ ಈ ವೈದ್ಯರುಗಳ ಸೇವೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ ತನಕ ಮಾತ್ರ. ಆದರೆ ಈ ಆಸ್ಪತ್ರೆಯಲ್ಲಿ ಒಳ ರೋಗಿಗಳ ವ್ಯವಸ್ಥೆಯನ್ನ ಕಲ್ಪಿಸಿ 24 ಗಂಟೆಗಳಲ್ಲಿಯೂ ಕೂಡ ಸೇವೆಯನ್ನ ನೀಡಬೇಕೆಂಬ ಸ್ಥಳೀಯರ ಕೂಗಿಗೆ ಈ ತನಕ ಯಾವುದೇ ಮನ್ನಣೆ ಲಭಿಸದೇ ಇರುವುದು ಇಲ್ಲಿನ ಜನಪ್ರತಿನಿಧಿಗಳ ಹಾಗೂ ಅಧಿಕಾರಿಗಳ ಉದಾಸೀನತೆಯನ್ನ ಎತ್ತಿ ತೋರಿಸುತ್ತಿರುವುದಾಗಿ ಸ್ಥಳೀಯರು ಹೇಳ್ತಿದ್ದಾರೆ. ಹೆರಿಗೆ ಮತ್ತು ಸ್ತ್ರೀರೋಗದ ವೈದ್ಯರುಗಳು ಇಲ್ಲಿ ಲಭ್ಯವಾಗಿದ್ರೂ ದಾಖಲಾತಿ ಇಲ್ಲವಾಗಿರುವುದರಿಂದ ಅದು ಕೂಡ ನಿಷ್ಪ್ರಯೋಜಕವೆಂದೇ ಹೇಳಬಹುದು. ಅದೇ ರೀತಿ ಮರಣೋತ್ತರ ಪರೀಕ್ಷೆಗೆ ಉತ್ತಮವಾದ ಸೌಲಭ್ಯಗಳು ಕೂಡ ಇದೆ. ಮಾತ್ರವಲ್ಲದೆ ಸಾಮಗ್ರಿಗಳಿಗೆ ಬ್ಲಾಕ್ ಪಂಚಾಯತ್ ಪ್ರತ್ಯೇಕ ಫಂಡ್ ಅನ್ನ ಮೀಸಲಿರಿಸಿಟ್ಟಿತ್ತು. ಅದೇ ಸಂಬಂಧಪಟ್ಟವರು ಇದಕ್ಕೊಂದು ಉತ್ಸಾಹವನ್ನ ತೋರಿಸಿದ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಇಲ್ಲಿ ಕನಸಾಗಿಯೇ ಉಳಿದಿದೆ. ಆಸ್ಪತ್ರೆಯಲ್ಲಿ ಎದುರಾಗಿರುವ ಸ್ಟಾಫ್ ನರ್ಸ್ಗಳ ಕೊರತೆಯನ್ನ ನಿವಾರಿಸಬೇಕು. ಶಸ್ತ್ರಕ್ರಿಯಾ ಸೌಲಭ್ಯ, ಮರಣೋತ್ತರ ಪರೀಕ್ಷೆ ಸೌಕರ್ಯ ಒದಗಿಸಿಕೊಡಬೇಕು. ಬೇರೆಡೆಗೆ ಕೊಂಡೊಯ್ಯಲ್ಪಟ್ಟ ಏರ್ ಕಂಡೀಷನ್, ಜನರೇಟರ್ ಹಾಗೂ ಆಂಬ್ಯುಲೆನ್ಸ್ಗಳನ್ನ ಕೂಡಲೇ ಹಿಂದಿರುಗಿಸಬೇಕು. ಹುಚ್ಚುನಾಯಿ ಕಡಿತ ಸಹಿತ ಪ್ರಮುಖ ಪ್ರತಿರೋಧಕ ಚುಚ್ಚುಮದ್ದುಗಳನ್ನ ಒದಗಿಸುವಂತೆ ಕೂಡಲೇ ವ್ಯವಸ್ಥೆ ಮಾಡಬೇಕು. ಇವೆಲ್ಲವೂ ಇಲ್ಲಿನ ಜನರ ಪ್ರಮುಖ ಬೇಡಿಕೆಗಳಾಗಿವೆ. ರೇಮಾನುಧ್ಯವರ V4 News 24/7 ಮಂಜೇಶ್ವರ.